ಪಾಪ ಚೈತ್ರ ಅಕ್ಕ ಎಂಥವ್ರೇ ಆಗಲಿ ಅವತ್ತು ನನಗೆ ಚೆನ್ನಾಗಿಲ್ಲ ಹುಷಾರಿಲ್ಲ ಅಂತ ಹೇಳಿ ನೋಡ್ಕೊಂಡು ಹೋಗೋದಕ್ಕಂತ ಬಂದರು. ನಾನು ಆ ಮನೆಯಾಳನ ಮಾತು ಕೇಳಿಕೊಂಡು ನೀವೇನು ನನ್ನ ನೋಡೋಕೆ ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟೆ. ಇವಾಗ ಅವ್ರನ್ನ ಮಾತಾಡ್ಸೋದಕ್ಕೆ ನನಗೆ ಮುಖ ಇಲ್ಲ. ಏನೇ ಆಗಲಿ ಹೋಗಿ ಬಾವುನೂ ಅಕ್ಕನೂ ಮಾತಾಡಿಸ್ತೀನಿ ನಾನು. ಹೋಗಿ ಇವನಂತೆ ಆಡಿದ್ರೆ ಆಗಲ್ಲ. ಈಗ ಎಲ್ಲ ನಾನು ಕಳ್ಕೊಂಡು ಬೀದಿಗೆ ಬೀಳಬೇಕಾಗುತ್ತೆ. ಇವ್ರ ಸಪೋರ್ಟ್ ಇದ್ದರೆ ನನ್ನ ಜೀವನ ಚೆನ್ನಾಗಿರುತ್ತೆ ಅಷ್ಟೇ. ಇವ್ರ ಜೊತೆನೇ ಚೆನ್ನಾಗಿದ್ಕೊಂಡು ಹೋಗ್ತೀನಿ. ಆ ಮನೆ ಹಾಳ ಬರಲಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಜೊತೆ ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ, ಹಾಳಾಗಿ ಹೋಗಲಿ. ಇವ್ರ ಜೊತೆ ಚೆನ್ನಾಗಿದ್ದರೆ ಸಾಕು. ನಾನು ಹೋಗ್ತೀನಿ, ರೂಮಲ್ಲಿ ಕೂತ್ಕೊಂಡಿರ್ಬೇಕು. ಭಾವನೂ ಅಕ್ಕ ಹೋಗಿ ಮಾತಾಡಿಸ್ತೀನಿ. ಏನು ಮಾಡಲಿ, ಏನೋ ತಪ್ಪಾಗ್ಬಿಟ್ಟೈತೆ ಅನಿವಾರ್ಯ. ಏನು ಮಾಡೋಕ್ಕಾಗಲ್ಲ, ಕ್ಷಮಿಸ್ಬಿಡಿ. ನನ್ನಿಂದ ಏನೇ ತಪ್ಪಾಗಿದ್ರು ಕ್ಷಮಿಸ್ಬಿಡಿ. ಆಮೇಲೆ ಏನು ಮನಸ್ಸಲ್ಲಿ ಇಟ್ಕೊಂಬಕ್ಕೆ ಹೋಗಬೇಡಿ ನೀವು ಅಂತ ಹೇಳಿ ನಾನು ಇವ್ರ ಹತ್ರ ಕ್ಷಮೆ ಕೇಳಲೇಬೇಕು. ಏನು ಮಾಡೋದು, ನನಗೆ ಮುಖನೇ ಇಲ್ಲ ಮಾತಾಡ್ಸೋದಕ್ಕೆ. ಆ ಮನೆಯಾಳನ ಮಾತು ಕೇಳ್ಕೊಂಡು ಹೆಂಗೆಲ್ಲ ಮಾತಾಡ್ಬಿಟ್ಟೆ ನಾನು. ಎಂಥವ್ರೇ ಆಗಲಿ ಪಾಪ ಅವತ್ತು ನಾನು ನೋಡೋದಕ್ಕೆ ಬಂದಿದ್ದಾರೆ. ನಿಜವಾಗ್ಲೂ ಇವ್ರು ಗ್ರೇಟು. ಸರಿ, ಇವಳು ಅಕ್ಷರ ತಿದ್ದುತ್ತಾಳೆ. ಒಂದು ಸ್ಲೇಟ್ ತಗೊಂಬಂದು ಕೊಡ್ರಿ. ಕೊಟ್ರೆ ಇಷ್ಟೊತ್ನಾಗ ತಿದ್ದುತ್ತಾಳೆ. ಸರಿಯಮ್ಮ, ಆತ್ಮಳು ನಾಳಿಗೆ ತಗೊಂಬರೋಣ. ಇವಾಗ ಒಂದು ಪೆನ್ನು ಎಕ್ಸೈಸ್ ಇದ್ರೆ ಕೊಡು, ಬರ್ಕೊಂತಾಳೆ. ಹೋಗಿ ಬರ್ಕೋಗಮ್ಮ, ಬರಿಬೇಕು. ಜಾಣಿ ಆಗ್ಬೇಕಾ ನೀನು? ಚೆನ್ನಾಗಿ ಓದ್ತೀಯಾ? ಆ ಹುಡುಗರೆಲ್ಲ ಮಾತಾಡ್ತಾವ. ನಾನು ಸಿಸ್ಟರ್ದಾಗ ಕೇಳ್ತೀನಲ್ಲ, ಹೆಂಗೆ ನೀವೆಲ್ಲ ಓದಿ ಏನೇನು ಆಗ್ತೀರಾ ಅಂತ ಹೇಳಿ ಕೇಳ್ತೀನ. ಅವರೆಲ್ಲ ಪೊಲೀಸ್ ಆಗ್ತೀನಿ, ಡಾಕ್ಟ್ರ್ ಆಗ್ತೀನಿ ಅಂತ ಹೇಳೋಕ್ಕೆ ಇವಳು ಆಗ್ತೀನಿ ನಾನು ಪೊಲೀಸ್ ಆಗ್ತೀನಿ ಅಂತ ಹೇಳ್ತಾಳೆ. ಚೆನ್ನಾಗಿ ಓದಬೇಕು, ಓದಿ ನೀನು ಪೊಲೀಸ್ ಆಗ್ಬೋದು. ಒಂದು ಸ್ಲೇಟನ್ನು ಬಳಪ ಅದನ್ನೆಲ್ಲ ತಗೊಂಬರ್ರಿ, ಹಾಕ್ಕೊಡ್ತೀನಿ. ಹಾಕ್ಕೊಟ್ರೆ ತಿದ್ತಾಳೆ. ಸರಿ ಬಿಡು, ನಾಳೆಗೆ ತರೋಣ. ಅಪ್ಪ 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 ನನಗೆ ಮತ್ತೆ ಅಪ್ಪ ನನಗೆ ಜಾಮೆಟ್ರಿ ಕೊಡ್ಸಪ್ಪ. ಜಾಮೆಟ್ರಿ ಮತ್ತೆ ಅಪ್ಪ ಬಣ್ಣ ಬಣ್ಣ ತುಂಬವು ಅಂಥವೆಲ್ಲ ಇದಾವೆ ಕಣಪ್ಪ. ನಂಗನಂತಾಗಿ ಎಲ್ಲ ಇದ್ದಾವೆ, ನಂಗನಂತಾಗಿ. ಅಂದ್ರೆ ಸ್ಕೂಲ್ಗೆ ಹೋಗ್ತಾರಲ್ಲ, ಬಣ್ಣ ತುಂಬವೆಲ್ಲ ತಗೊಂಡವ್ರಿ. ನಿನಗೆ ಯಾಕಪ್ಪ ಬಣ್ಣ ತುಂಬೋದೆಲ್ಲನ? ಇವ್ರದ್ದೇ ಅಪ್ಪ ಇವತ್ತು ನೆಮ್ಮದಿ ಜೀವನ. ಒಂದು ಪಾಪು ಐತೆ, ಇಬ್ಬರು ಗಂಡ ಹೆಂಡತಿ ಚೆನ್ನಾಗಿದ್ದಾರೆ. ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು, ಅತ್ತೆ ಮಾವ ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿದ್ದಾರಪ್ಪ. ಇವ್ರದೇ ಒಂಥರ ನೆಮ್ಮದಿ ಜೀವನ ಇವಾಗ. ಅಕ್ಕ ಬಾವಾ, ಅಕ್ಕ ನಾನು ನಿಮ್ಮ ಹತ್ರ ಕ್ಷಮೆ ಕೇಳೋದಕ್ಕೆ ಬಂದಿದ್ದೀನಿ. ದಯವಿಟ್ಟು ನೀವೇನು ಮನಸ್ಸಲ್ಲಿ ಇಟ್ಕೊಂಬಕ್ಕೆ ಹೋಗ್ಬೇಡಿ. ಬಾವಾ, ಇವತ್ತು ನಿಮಗೆಲ್ಲ ನಾನು ಅವಮಾನ ಮಾಡಿ ನಿಮ್ಮನ್ನ ಹೆಂಗೆ ಬೇಕೋ ಹಂಗೆ ಮಾತಾಡಿ ನಿಮ್ಮ ಜೊತೆ ಎಲ್ಲ ಜಗಳ ಮಾಡ್ಕೊಂಡು ಹೋಗಿದ್ದಕ್ಕೆ ಇವತ್ತು ನನಗೆ ತಕ್ಕ ಶಿಕ್ಷೆ ಆಗೈತೆ. ಇವತ್ತು ನನ್ನ ಗಂಡ ನೋಡಿ ಅಂತ ಕೆಲಸ ಮಾಡಿಬಿಟ್ಟ. ನನ್ನ ಸಂಸಾರ ಎಲ್ಲ ಹಾಳಾಗೋಯ್ತು. ದಯವಿಟ್ಟು ಕ್ಷಮಿಸ್ಬಿಡಿ ಅಕ್ಕ ನೀವು. ಬಾವಾ, ನೀವು ಕ್ಷಮಿಸ್ಬಿಡಿ, ನಿಮ್ಮ ಕಾಲು ಹಿಡ್ಕೊತೀನಿ. ಬಾವಾ, ಕ್ಷಮಿಸ್ಬಿಡಿ ಬಾವಾ. ನನ್ನಿಂದ ನಿಮಗೆ ತುಂಬ ಮನಸ್ಸಿಗೆ ನೋವಾಗೈತೆ, ತುಂಬ ಬೇಜಾರಾಗೈತೆ ಗೊತ್ತು. ಯಾಕಂದರೆ ನಾನು ಬೇಜಾರಾಗೋ ರೀತಿ ನಡ್ಕೊಂಡಿದ್ದೀನಿ. ದಯವಿಟ್ಟು ಕ್ಷಮಿಸ್ಬಿಡಿ. ಅಯ್ಯೋ ಸುಗುಣ, ತೆಗಿ, ಕಾಲು ಹಿಡ್ಕೊಬೇಡ, ತೆಗಿಲಿ. ಹಂಗೆಲ್ಲನ ಕಾಲಿ ಪಾಲಿ ಬೀಳ್ಬೇಡಮ್ಮ, ತೆಗಿಲಿ. ನಿನ್ನ ಕಾಲೆಲ್ಲ ಮುಟ್ಬೇಡ. ನಾವೇನು ದೇವ್ರಿಗಿನ ಏನು ದೊಡ್ಡವರಲ್ಲ. ಹೋಗಿ ದೇವ್ರ ಹತ್ರ ಬೇಡ್ಕೆ ಹೋಗು. ಸುಮ್ಕಿರ್ಸುಗುಣ, ಸುಮ್ಮನೆ ನಾವೇನು ಮನಸ್ಸಲ್ಲಿ ಇಟ್ಕೊಂಡಿಲ್ಲಮ್ಮ. ನೀವಾಗಿ ನೀವೆಲ್ಲ ಕಲ್ಪನೆ ಮಾಡ್ಕೊಂತೀರಾ, ನೀವೆಲ್ಲ ಕಲ್ಪನೆ ಮಾಡ್ಕೊಂಡು ಮಾತಾಡ್ತೀರಾ. ಆದರೆ ನಾವೇನು ಮನಸ್ಸಲ್ಲಿ ಇಟ್ಕೊಂಬಕ್ಕೆ ಹೋಗಿಲ್ಲ ಸುಗುಣ. ನಾವು ಚೆನ್ನಾಗಿರ್ಬೇಕಂತಲೇ ನಾನು ಅದಕ್ಕೆ ಅವತ್ತು ನೋಡೋದಕ್ಕಂತ ಬಂದಿದ್ದು. ನಾವೇನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಆದರೆ ನೀವೇನೇ ನಮ್ಮನ್ನ ಅದೇ ಬೇಕಲ್ಲೂ ತಿರಸ್ಕಾರ ಮಾಡಿ ಹೋಗಿದ್ದು. ನೀವು ಮಾತಾಡಿಸ್ದಂಗೆ ನಾವೇನು ಮನೇಲಿ ಇರ್ರಿ ಅಂತ ಹೋಗ್ರಿ ಅಂತಲೂ ಹೇಳಿಲ್ಲ, ಇರ್ರಿ ಅಂತಲೂ ಹೇಳಿಲ್ಲ, ನಾವೇನು ಹೇಳಿಲ್ಲ. ಎಲ್ಲ ನೀವಾಗಿ ನೀವು ಕಲ್ಪನೆ ಮಾಡಿಕೊಂಡು ನೀವಾಗಿ ನೀವು ಮಾಡ್ಕೊಂಡಿದ್ದು. ನಾವೇನಾದ್ರೂ ನಿಮ್ಗೇನಾದರೂ ತೊಂದರೆ ಮಾಡಿದ್ವಾ? ಏನಿಲ್ಲ, ನಮ್ಮ ಪಾಡಿಗೆ ನಾವಿದ್ವಿ, ನಿಮ್ಮ ಪಾಡಿಗೆ ನೀವಿದ್ರಿ. ಹೌದು, ನಿಮ್ಮಿಂದ ನನಗೇನು ತೊಂದರೆ ಆಗಿಲ್ಲ. ನನ್ನಿಂದ ನಿಮಗೆಲ್ಲ ತೊಂದರೆ ಆಗೈತೆ. ಎಲ್ಲ ನನ್ನಿಂದ ನನ್ನ ಗಂಡನಿಂದಲೇ ಆಗಿರೋದು. ನನ್ನ ಮನೆಯಾಳನಿಂದಾನ ಅವ್ನ ಮಾತು ಕೇಳಿದ್ಕೆ ಇವತ್ತು ನೋಡಿ ಹೆಂಗಾಯ್ತು. ಇವತ್ತು ನೀವೆಲ್ಲ ನನ್ನ ಜೊತೆ ಚೆನ್ನಾಗಿದ್ದಿದ್ರೆ, ನಾನು ನಿಮ್ಮ ಜೊತೆ ಎಲ್ಲ ಚೆನ್ನಾಗಿದ್ದಿದ್ರೆ ಇವತ್ತು ನನ್ನ ಸಂಸಾರ ಉಳಿಯೋದು. ಇವತ್ತು ನನ್ನ ಸಂಸಾರ ಹಿಂಗೆ ಬೀದಿಗೆ ಬೀಳ್ತಾ ಇರಲಿಲ್ಲ. ಸುಮ್ಮನಿರಮ್ಮ, ಚೈತ್ರ ತೆಗಿ, ಕಾಲು ಮುಟ್ಟಿಸ್ಕೊಬೇಡ. ತೆಗಿಯಮ್ಮ ಸುಗುಣ, ಖಾಲಿ ಬೀಳ್ಬೇಡ, ತೆಗಿ. ಹೋಗಿ ದೇವ್ರಿಗೆ ಕೈ ಮುಗಿ ಹೋಗು. ಸುಮ್ಮನ ಹೇಳ್ ಕಳಿಸು ಚೈತ್ರ. ಕಾಲಿಗೆಲ್ಲ ಬೀಳಿಸ್ಕೊಂಬಕ್ಕೆ ಹೋಗ್ಬೇಡ, ಕಾಲಿಗೆಲ್ಲ ಬೀಳ್ಬೇಡ ಕಣಮ್ಮ ನೀನು. ಬಾವನ್ಗೆ ನನ್ನ ಮೇಲೆ ಸಿಟ್ಟೈತೆ ಅಕ್ಕ. ಅದಕ್ಕೇನೆ ಅವರು ನನ್ನ ಜೊತೆ ಮಾತಾಡಲಿಲ್ಲ, ಹೊರಟೋಗ್ಬಿಟ್ರು. ಯಾಕಂದ್ರೆ ನಾನು ಹಂಗೆ ಮಾಡಿದ್ದೀನಿ. ನನಗಂತೂ ತುಂಬ ಬೇಜಾರಾಗ್ತೈತೆ ಅಕ್ಕ. ನೀವು ಮನಸ್ಸಲ್ಲಿ ಏನು ಇಟ್ಕೋಬೇಡಿ ಅಕ್ಕ. ಸುಮ್ಮನಿರಮ್ಮ, ಸುಮ್ಮ ಕುಕ್ಕ, ನಿಮ್ಗೆ ಈಗ ಗೊತ್ತಾಗಲ್ಲ.
ನೀನು ಸುಗುಣ ಮುಂಚೆಗೆ ಯೋಚನೆ ಮಾಡ್ಬೇಕಾಯ್ತು ಕಣಮ್ಮ. ಈಗ ಆದಮೇಲೆ ಬಂದು ತಪ್ಪಾಯ್ತು ಅಂಬೋದು ಅದೆಲ್ಲ ಸರಿರಲ್ಲ. ಎಲ್ಲ ಯಾರು ಆಗ್ತಾರೆ ಯಾರು ಹೋಗ್ತಾರೆ ಅಂತ ಸ್ವಲ್ಪ ಮುಂದಾಗ್ಲೇ ನೀನು ಸ್ವಲ್ಪ ಎಚ್ಚರಿಕೆ ತಗೊಂಡು ನೀನು ಚೆನ್ನಾಗಿದ್ದಿದ್ರೆ ಈಗೆಲ್ಲ ಆಗ್ತಾ ಇರಲಿಲ್ಲ. ನಾನು ಅದಕ್ಕೆ ಮತ್ತೆ ಎಷ್ಟು ನಾವು ಯಾರನ್ನೇ ಆಗಲಿ ನಂಬಾರ್ದು ಅಂಬೋದು. ನಿಮ್ಮ ಅಮ್ಮನೇ ಬೈದ್ಬಿಟ್ಟು ಹೋಗಿ ಅವಳ ಮನೆಯಾಗ ಉಳ್ಕೊಂಡೆ. ಇವತ್ತು ಅವಳಿಂದಲೇ ನಿನಗೆ ತೊಂದರೆ ಆಯಿತು. ಇವತ್ತು ನೋಡು ಅವಳಿಂದನೇ ನಿನ್ನ ಸಂಸಾರ ಹಾಳಾಯಿತು. ಅವತ್ತು ನಮ್ಮ ಅಮ್ಮನ ಮಾತು ನಮ್ಮ ಅತ್ತೆನೂ ಹೇಳ್ತು, ಗಿಣಿಗೆ ಹೇಳ್ದಂಗೆ ಹೇಳ್ತು ನಮ್ಮ ಅತ್ತೆ. ಬೇಡಮ್ಮ ಬೇಡ, ಅವಳಿಂದ ಏನಾದರೂ ತೊಂದರೆ ಆದರೆ ಹಿಂಗೆಲ್ಲ ಆಗಿತ್ತು ಅಂತಲೇ ಹೇಳ್ತು ನಮ್ಮ ಅತ್ತೆ. ನಾನು ಅವತ್ತು ಎಚ್ಚರಿಕೆ ತಗೊಂಡು ನಾನು ಇಲ್ಲಿ ಕರ್ಕೊಂಬಂದು ನನ್ನ ಪಾಡಿಗೆ ನಾನು ಚೆನ್ನಾಗಿದ್ದಿದ್ರೆ ಹಿಂಗೆಲ್ಲ ಆಗ್ತಾ ಇರಲಿಲ್ಲ. ಏನು ಮಾಡಲಿ, ನನಗೆ ಬುದ್ಧಿ ಇಲ್ಲ, ನಾನು ಅವೆಲ್ಲ ಯೋಚನೆ ಮಾಡಲಿಲ್ಲ. ಎಲ್ಲರ ಮೇಲೂ ಸಿಟ್ಟಿಗೆ ಆ ಥರ ನಡ್ಕೊಬಿಟ್ಟೆ. ಸಿಟ್ಟಂಬತ್ತು ಕೆಟ್ಟದಂಬದು. ಅದಕ್ಕೆ ಮತ್ತೆ ಸಿಟ್ಟಲ್ಲಿ ಏನೂ ಮಾಡಬಾರ್ದು. ಸಿಟ್ಟು ಎಲ್ಲರಿಗೂ ಬರುತ್ತೆ ಸುಗುಣ. ಸುಮ್ಮನೆ ಯೋಚನೆ ಮಾಡಬೇಡ. ಒಟ್ಟಿನಲ್ಲಿ ಚೆನ್ನಾಗಿರು. ನಿನ್ನ ಪಾಡಿಗೆ ನಿನ್ನ ಕೆಲಸ ಮಾಡ್ಕೊಂಡು ಏನೋ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದೆಯಾ. ಸುಮ್ಮನೆ ನಿನ್ನ ಪಾಡಿಗೆ ನಿನ್ನ ಕೆಲ್ಸಕ್ಕೆ ಹೋಗ್ಕೊಂಡು ನಿನ್ಗೇನು ಬೇಕು ಅದನ್ನ ಮಾಡ್ಕೊಂಡು ತಿನ್ಕೊಂಡು ಚೆನ್ನಾಗಿರು ಅಷ್ಟೇ. ಅವನ ಬಗ್ಗೆ ಯೋಚನೆ ಮಾಡಬೇಡ. ಅವನಾಗಿ ಅವ್ನು ಬಂದೇ ಬರ್ತಾನೆ, ಅವ್ನು ಎಲ್ಲೋದ್ರೂ ಬರಲೇಬೇಕು. ಒಟ್ಟಿನಲ್ಲಿ ಚೆನ್ನಾಗಿರು, ಸರಿನಾ? ನೀನೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ನಿನ್ನ ಪಾಡಿಗೆ ನೀನು ನಿನ್ನ ಜೀವನ ಮಾಡ್ಕೊಂಡು ಚೆನ್ನಾಗಿರೋದು ನೋಡು, ಸರಿನಾ? ನಿನ್ನ ತಲೆ ಕೆಡಿಸ್ಕೊಬೇಡ ಬೇರೆಯವ್ರ ಬಗ್ಗೆ. ಇವಾಗ ಅದು ಏನೋ ಆಗೋಗ್ಬಿಟ್ಟೈತೆ, ಹೋಗ್ಲಿ. ಅವ್ನು ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಅಂತಾರಲ್ಲ, ಹಂಗೆ ನಿನ್ಗೆ ಇವಾಗ ಗೊತ್ತಾಯ್ತು ಎಲ್ಲರ ಬೆಲೆ ಏನು ಅಂತ ಹೇಳಿ. ಆಮೇಲೆ ಅವನಿಗೂ ಗೊತ್ತಾಗುತ್ತೆ ಹೆಂಡತಿ ಬೆಲೆ ಅಂದ್ರೇನು, ಮನೆಗಳ ಬೆಲೆ ಏನು ಅಂತ ಹೇಳಿ. ಆಮೇಲೆ ಅವನಿಗೂ ಗೊತ್ತಾಗುತ್ತೆ. ಅಕ್ಕ ಏನು ಮಾಡಲಿ, ನಿಮ್ಮ ಮನಸ್ಸಲ್ಲಿ ಏನು ಇಟ್ಕೋಬೇಡಿ ಅಕ್ಕ, ಕ್ಷಮಿಸ್ಬಿಡಿ ಅಕ್ಕ. ನಿಮ್ಮ ಹತ್ರ ಎಲ್ಲ ನಾನು ಚೆನ್ನಾಗಿರ್ತೀನಿ ಇನ್ಮೇಲಿಂದ ಅಕ್ಕ, ಕ್ಷಮಿಸ್ಬಿಡಿ ಅಕ್ಕ. ನಿಜವಾಗ್ಲೂ ಸುಗುಣ, ನೀನು ಬೆಳಿಗ್ಗೆ ಕುತ್ಕೊಂಡಿದ್ದಲ್ಲ, ಹೊರಗೆ ಕುತ್ಕೊಂಡಿದ್ದೆ ಅಲ್ವಾ, ಅಲ್ಲಿ ಮೆಟ್ಲ ಮೇಲೆ ಕುತ್ಕೊಂಡಿದ್ದೆ ಒಳಗೆ ಬೇರೆನೆ. ಅವಾಗ ನೋಡಿ ನನಗೆ ನಿಜವಾಗ್ಲೂ ಬೇಜಾರಾಯಿತು. ಏನು ಮಾಡಲಿ, ನಮ್ಗೆ ಆಲೇನೆ ಬೇಜಾರಾಗುತ್ತೆ, ಅಯ್ಯೋ ಅನಿಸುತ್ತೆ ನನಗೆ. ನಿಜವಾಗ್ಲೂ ಎಲ್ಲೇ ಇರಲಿ ಚೆನ್ನಾಗಿರಲಿ ಅಂತ ಬಯಸ್ತೀವಿ ಹೊರತು ನಾವು ಯಾವತ್ತೂ ಕೆಟ್ಟದ್ದು ಬಯಸಲ್ಲ. ನೀನು ನಿಮ್ಮ ಅಮ್ಮರ ಊರಿಗೆ ಹೋಗಿದ್ದು ತಪ್ಪಲ್ಲ. ನೀನು ನಿಮ್ಮ ಅಮ್ಮನ ಹತ್ರ ಜಗಳ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬಾರ್ದಾಗಿತ್ತು ನೋಡು. ಅಲ್ಲಿಗೆ ಹೋಗಿದ್ದೆ ಬಂದಿದ್ದು. ಯಾವಾಗ ನೀನು ಎಲ್ಲರನ್ನೂ ದೂರ ಮಾಡ್ಕೊಂಡು ಹೋದೋ ಆವಾಗ ಅವನಿಗೆ ಸದರ ಸಿಕ್ಕಂಗೆ ಆಯಿತು. ಅಯ್ಯೋ ಇವನು ಯಾರು ಮಾತಾಡ್ಸಲ್ಲ ಇವಳನ್ನ, ಇನ್ನೇನು ನಾನು ಏನು ಮಾಡಿದ್ರು ಯಾರು ಏನು ನನ್ನೇನು ಕೇಳೋರಿಲ್ಲ ಅಂತ ಹೇಳಿ ಯಾರ್ದು ಭಯನೇ ಇಲ್ದಂಗೆ ಆಯಿತು. ಒಂದೆಲ್ಲರದು ಭಯ ಇದ್ದಿದ್ರೆ ಇಲ್ಲಿ ನೋಡು, ಇಲ್ಲಿದ್ದಿದ್ರೆ ಅತ್ತೆ ಮಾವ ನಮ್ಮೆಲ್ಲ ನೋಡಿ ಇಲ್ಲಿ ಅಂಥದ್ದೆಲ್ಲ ಮಾಡಿರಲಿಲ್ಲ, ಯಾವತ್ತೂ ಮಾಡಿರಲಿಲ್ಲ. ಒಂದು ಸ್ವಲ್ಪ ಭಯವಾಗಿದ್ದ, ಏನೋ ಸ್ವಲ್ಪ ಗಲಾಟೆ ಮಾಡೋನು ಅದು ಇದು ಮಾತಾಡೋನು ಅಷ್ಟು ಬಿಟ್ಟರೆ ಇಂಥವು ಯಾವತ್ತೂ ಇಲ್ಲಿ ಮಾಡಿರಲಿಲ್ಲ. ನಾನು ಬಂದಾಗಿಂದ ನಾನು ಯಾವತ್ತೂ ಇಂಥವೆಲ್ಲ ನೋಡಿರಲಿಲ್ಲ. ಅಲ್ಲಿಗೆ ಹೋಗಿ ನೀನು ಎಲ್ಲರ ಹತ್ರ ಜಗಳ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡಿದ ಮೇಲೇ ಅವನು ಹಿಂಗೆ ಮಾಡೋದಕ್ಕೆ ನಿಂತ್ಕೊಂಡಿರೋದು. ಅವನಕ್ಕ ಏನು ಮಾಡಲಿ, ನಾನಾಗಿ ನನ್ನ ಕೈಯಾರೆ ನನ್ನ ಸಂಸಾರ ಹಾಳು ಮಾಡ್ಕೊಳಂಗಾಯ್ತು. ಏನು ಮಾಡೋದು, ಹಾಳಾಗಿ ಹೋಗೈತೆ ಬಿಡು. ಹೋದ್ರು ಒಳ್ಳೆ ನನ್ನ ಪಾಡಿಗೆ ನಾನು ಚೆನ್ನಾಗಿರ್ತೀನಿ. ಆದರೆ ನೀವು ನನ್ನ ಕ್ಷಮಿಸ್ಲೇಬೇಕು. ಅಪ್ಪ ಅವನಿಗೆ ನನ್ನ ಮೇಲೆ ಸಿಟ್ಟಾಯ್ತು. ನಾನು ಯಾಕಂದ್ರೆ ನಾನು ಹಂಗೆ ಮಾಡಿದ್ದೀನಿ, ಹಂಗೆ ನಡ್ಕೊಂಡಿದ್ದೀನಿ, ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾತಾಡಿದ್ದೀನಿ, ಮರ್ಯಾದೆ ಕೊಡ್ದಂಗೆ ಮಾತಾಡಿದ್ದೀನಿ. ಆದ್ರೆ ನಮ್ಮ ಮಾಡಿರೋ ಇದಕ್ಕೆ ಯಾರು ತಾನೇ ನಂಬ್ತಾರೆ ಹೇಳ್ರಿ? ನಮ್ಮನ್ನು ಯಾರು ನಂಬಲ್ಲ. ಆ ಮನೆಯಾಳನ ಮಾತು ಕೇಳಿ ನಾನು ಹಿಂಗೆಲ್ಲ ಮಾತಾಡಿರೋದು. ಆ ಮನೆಯಾಳನ ಮಾತು ಕೇಳಲಿಲ್ಲ ಅಂದರೆ ಇವತ್ತು ನನಗೆಲ್ಲ ಸರಿಯಾಗಿರೋದು. ಬಿಡು, ಯಾಕೆ ಅಳ್ತಾ ಇದೆಯಾ? ಸುಮ್ಮನೆ ಒಟ್ಟಿನಲ್ಲಿ ಚೆನ್ನಾಗಿದೆ. ನಿನ್ನ ಪಾಡಿಗೆ ನೀನು ಉಣ್ಕೊಂಡು ನೀನು ಬಿಸಾಕೊಂಡು ನಿನ್ನ ಪಾಡಿಗೆ ನೀನು ಚೆನ್ನಾಗಿರೋ ಅಷ್ಟೇ. ಅದನ್ನೆಲ್ಲ ಯೋಚನೆ ಮಾಡ್ಬಿಡಿ. ಇವಾಗ ಆಗೋಗ್ಬಿಟ್ಟೈತೆ, ಮುಂದೆ ಆಗೋದು ನೋಡ್ಕೋಬೇಕು. ಅವನು ಒಂದಲ್ಲ ಒಂದಿನ ಬರ್ತಾನೆ, ಈಗ ಕಟ್ಕೊಂಡಳ ಕಡೆ ತನಕ ಇಟ್ಕೊಂಡಳು ಇರೋ ತನಕ ಅಂತ ಹೇಳಿ ಇರೋ ತನಕ ಇರ್ತಾನೆ ಜೊತೆಗೆ. ಆಮೇಲೆ ಬರ್ತಾನೆ ಮನೆಗೆ. ನನ್ನ ಮನೆ ಬರ್ದಂಗಂತೂ ಎಲ್ಲಿ ಹೋಗೋದಕ್ಕೂ ಸಾಧ್ಯ ಇಲ್ಲ. ನೀನು ಸ್ವಲ್ಪ ಧೈರ್ಯ ತಗೊಂಡು ಧೈರ್ಯವಾಗಿರೋ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಈ ಸುಗುಣನ್ಗೆ ಎಲ್ಲರ ಬೆಲೆ ಏನು ಅಂತ ಇವಾಗ ಗೊತ್ತಾಗೈತೆ. ಅದಕ್ಕೆ ಬಂದು ಕಾಲು ಹಿಡ್ಕೊಂಡು ಹೇಳೋದಕ್ಕೆ ಬಂದವಳೆ. ಏನೆಂದ್ರೆ ನಮ್ಮ ಮನೆಯವ್ರು ಒಂದು ಸ್ವಲ್ಪ ನಂಬೋದೇ ಇಲ್ಲ. ಯಾಕಂದ್ರೆ ಇಂಥ ವಾಲೆ ಅವರೊಂದು 2-3 ನೋಡಿದಾರ, ಹಾಲೆ ನಂಬೋದೇ ಇಲ್ಲ. ಬುದ್ಧಿ ಬಂದಾಗ ತಪ್ಪಾಯ್ತು ಅಂತ ಬಂದು ಕ್ಷಮೆ ಕೇಳ್ತಾರೆ. ಮತ್ತೆ ಒಂದು ಸ್ವಲ್ಪ ಚೆನ್ನಾಗಾದ್ಮೇಲೆ ಇವ್ರದಿದೆ ಬಾಳು ಅನ್ನಂಗೆ ಆಗುತ್ತೆ ಅಂತ ಹೇಳಿ ಅವ್ರು ಏನೆಂದ್ರೆ ನಂಬಲ್ಲ. ನಾನು ಏನೆಂದ್ರೆ ನಾನು ಅಲ್ಲಿ ನಮ್ಮಮ್ಮ ಇದ್ದಂಗೆ ಸ್ವಲ್ಪ ಸಡನ್ನಾಗೆ ನಂಬಿಡ್ತೀನಿ. ಯಾರನ್ನಾತು ನಮ್ಮ ಮನಸ್ಸು ಹಂಗಲ್ಲ, ಜಲ್ದಿ ಯಾರಿಗನಾತು ಕರಗ್ಬಿಡುತ್ತೆ ನಮ್ಮ ಮನಸ್ಸು. ಸುಮ್ಮನೆ ಜೋರಾಗಿ ಮಾತಾಡ್ತೀವಿ, ಗಲಾಟೆ ಮಾಡ್ತೀವಿ ಅಷ್ಟೇ, ನಮ್ಮ ಮನಸ್ಸು ಬೇಗ ಕರಗ್ಬಿಡುತ್ತೆ. ಏನು ಮಾಡಲಿ. ಬಂದು ಇವಾಗ ಕ್ಷಮೆ ಕೇಳ್ತಾ ಇದ್ದಾಳೆ. ಕ್ಷಮಿಸ್ಬಿಡಿ, ಮನಸ್ಸಲ್ಲೇನು ಇಟ್ಕೋಬೇಡಿ ಅಂತ ಹೇಳಿ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.